ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ವೈವಸ್ವತ ಮನು ಅಥವಾ ಮಹಾಪ್ರಳಯದ ಮನುವಿನ ಕಥೆ ಬೈಬಲ್ ಮತ್ತು ಖುರಾನ್ನಲ್ಲಿ ಬಂದಿದೆ ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅಲ್ಲಿ ಅವನನ್ನು ದೇವರ ಪ್ರವಾದಿ ಎಂದು ಕರೆಯಲಾಗುತ್ತದೆ. ಆದಿಗ್ರಂಥ ವೇದಗಳು ವೈವಸ್ವತ ಮನು ಅಥವಾ ಪ್ರವಾದಿ ನೂಹನೊಂದಿಗೆ ಸಂಬಂಧ ಹೊಂದಿವೆ ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಖುರಾನ್ ಪ್ರಕಾರ ಪ್ರವಾದಿ ನೂಹ್ ಅಥವಾ ವೈವಸ್ವತ ಮನುವಿನ ಮತ್ತು ಪ್ರವಾದಿ ಮೊಹಮ್ಮದ್ ಅವರ ಧರ್ಮ ಒಂದೇ. ಧರ್ಮ ಒಂದೇ ಆಗಿದ್ದರೆ ಬೋಧನೆಗಳು ಕೂಡ ಒಂದೇ ಆಗಿರಬೇಕು. ಈಗ ಬೋಧನೆಗಳು ಒಂದೇ ಆಗಿವೆ ಎಂದು ನೋಡೋಣ. ಅಥರ್ವವೇದ ಹೇಳುತ್ತದೆ, ಭೂವ್ನಸ್ಯ ಯಸ್ ಪ್ರತಿರೇಕ್ ಏವ್ ನಮಸ್ಯೋ ವಿಚ್ ವಿಡ್ಯಾ. ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಒಬ್ಬನೇ ದೇವರಿದ್ದಾನೆ, ಯಾರು ಎಲ್ಲ ಸೃಷ್ಟಿಗಳ ಆರಾಧನೆಗೆ ಅರ್ಹನಾಗಿದ್ದಾನೆ. ಅದೇ ರೀತಿ ಖುರಾನ್ ಹೇಳುತ್ತದೆ, ಅವನು ಆಕಾಶಗಳ, ಭೂಮಿಯ ಹಾಗೂ ಅವುಗಳ ನಡುವೆ ಇರುವ ಎಲ್ಲವುಗಳ ಒಡೆಯನು. ನೀವು ಅವನನ್ನು ಆರಾಧಿಸಿರಿ ಮತ್ತು ಅವನನ್ನು ಆರಾಧಿಸುವುದರಲ್ಲೇ ಸ್ಥಿರವಾಗಿರಿ. ಅವನಿಗೆ ಸಮನಾದ ಇನ್ನೊಬ್ಬ ನಿಮಗೆ ಗೊತ್ತೇ? ಮುಂದೆ ಅಥರ್ವವೇದ ಹೇಳುತ್ತದೆ, ಸಹ ಏಷ್ ಏಕ್ ಏಕ್ ಹೃದಯಕೇವ್. ಅಂದರೆ ಆ ದೇವರು ಒಬ್ಬನೇ ಮತ್ತು ಅವನು ಒಬ್ಬನೇ. ಹಾಗೆಯೇ ಖುರಾನ್ ಹೇಳುತ್ತದೆ, ಕುಲ್ ಹುವಲ್ಲಾಹು ಅಹದ್. ಅಂದರೆ ಹೇಳಿರಿ, ಅವನು ದೇವರು ಏಕೈಕನು. ಮತ್ತೆ ಋಗ್ವೇದ ಹೇಳುತ್ತದೆ, ಯಾ ಏಕ್ ಇತ್ ಮುಷ್ಟುಹಿ. ಅಂದರೆ ಯಾರು ಏಕೈಕನು, ನೀನು ಅವನೊಬ್ಬನ ಸ್ತುತಿಯನ್ನು ಮಾತ್ರ ಮಾಡು. ಹಾಗೆಯೇ ಖುರಾನ್ ಹೇಳುತ್ತದೆ, ಇಯ್ಯಾಕ ನಾಬುದು ವ ಇಯ್ಯಾಕ ನಸ್ತೈನ್. ಅಂದರೆ ಓ ದೇವರೇ, ನಾವು ನಿನ್ನನ್ನು ಮಾತ್ರ ಆರಾಧಿಸುತ್ತೇವೆ ಮತ್ತು ನಿನ್ನಿಂದ ಮಾತ್ರ ನೆರವನ್ನು ಬೇಡುತ್ತೇವೆ. ಮುಂದೆ ಋಗ್ವೇದ ಹೇಳುತ್ತದೆ, ಮಾ ಚಿತನ್ಯತ್ ವಿಶಂಸತ್. ಅಂದರೆ ಅವನ ಹೊರತಾಗಿ ಬೇರೆ ಯಾರನ್ನು ಗುಣಗಾನ ಮಾಡಬೇಡಿ. ಹಾಗೆಯೇ ಖುರಾನ್ ಹೇಳುತ್ತದೆ, ನಿಮಗೆ ನಿಮ್ಮ ದೇವರು ಹೀಗೆಂದು ಆದೇಶಿಸಿರುತ್ತಾನೆ, ನೀವು ಅವನೊಬ್ಬನ ಹೊರತು ಬೇರಾರನ್ನು ಆರಾಧಿಸಬಾರದು. ಮುಂದೆ ಯಜುರ್ವೇದ ಹೇಳುತ್ತದೆ, ನ ತಸ್ಯ ಪ್ರತಿಮಾ ಅಸ್ತಿ ಯಸ್ಯ ನಾಮ ಮಹದ್ಯಶಃ. ಅಂದರೆ ಅವನಂತೆ ಯಾವುದೇ ಇಲ್ಲ ಅಥವಾ ಅವನ ಪ್ರತಿಮೆ ಇಲ್ಲ, ಅವನ ಹೆಸರೇ ಬಹಳ ದೊಡ್ಡದು, ಇದು ದೊಡ್ಡ ಖ್ಯಾತಿ. ಹಾಗೆಯೇ ಖುರಾನ್ ಹೇಳುತ್ತದೆ, ಲೈಸ ಕಮಿಸ್ಲಿಹಿ ಶೈ. ಅಂದರೆ ವಿಶ್ವದ ಯಾವ ವಸ್ತುವು ಅವನನ್ನು ಹೋಲುವುದಿಲ್ಲ. ಇಂತಹ ಅನೇಕ ಸಾಮ್ಯತೆಗಳಿವೆ. ಈ ವಿಡಿಯೋದಲ್ಲಿ ನಾವು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ದೇವರ ನಿಯಮವು ಎಲ್ಲರಿಗೂ ಒಂದೇ. ಪ್ರತಿ ಒಬ್ಬ ಮನುಷ್ಯನು ಹುಟ್ಟುತ್ತಾನೆ ಮತ್ತು ಸಾಯುತ್ತಾನೆ. ಹಿಂದೂಗಳು ಮತ್ತು ಮುಸ್ಲಿಮರು ಎಲ್ಲರೂ ಒಂದೇ ರೀತಿ ಹುಟ್ಟುತ್ತಾರೆ ಮತ್ತು ಸಾಯುತ್ತಾರೆ. ವೇದಗಳು ಮತ್ತು ಖುರಾನ್ ಎರಡು ಸ್ವರ್ಗ ಮತ್ತು ನರ್ಗದ ಬಗ್ಗೆ ಮಾತನಾಡುತ್ತವೆ. ಸನಾತನ ಧರ್ಮದ ಸಹೋದರರು ಆವಗಮನ ನಂಬುತ್ತಾರೆ, ಅಂದರೆ ಮತ್ತೆ ಮತ್ತೆ ಜನ್ಮ ತೆಗೆದುಕೊಳ್ಳುವುದು. ಈಗ ವೇದಗಳು ಇದರ ಬಗ್ಗೆ ಏನು ಹೇಳುತ್ತವೆ ಎಂದು ನೋಡೋಣ. ಋಗ್ವೇದ ಹೇಳುತ್ತದೆ, ಪುನಃ ಪುನಃ ಜಾಯಮಾನ ಪುರಾಣಿ ಸಮಾನಂ ವರ್ಣಂ ಅಭಿಶುಂಭಮಾನ ಶ್ವಗ್ನಿವ ಕೃತ್ನುರ್ವಿಜ ಆಮಿನಾನ. ಅಂದರೆ ಪುರಾತನ ಕಾಲದಂತೆಯೇ ಮತ್ತೆ ಮತ್ತೆ ಹುಟ್ಟುವ ವಿವರಣೆಯನ್ನು ಪ್ರಸಾರ ಮಾಡಲಾಗುತ್ತದೆ. ಅಂತಹ ನಂಬಿಕೆಗಳನ್ನು ಅನುಸರಿಸುವವರ ಮೇಲೆ ಪಾಪಿಗಳಂತೆ ಪ್ರಾಬಲ್ಯ ಸಾಧಿಸಿ. ಅಂದರೆ ವೇದಗಳ ಪ್ರಕಾರ ಮನುಷ್ಯ ಮತ್ತೆ ಮತ್ತೆ ಹುಟ್ಟುವುದಿಲ್ಲ. ಆದ್ದರಿಂದ ಒಂದು ಜೀವನವು ಈ ಪ್ರಪಂಚದ ಜೀವನವಾಗಿದೆ ಮತ್ತು ಇನ್ನೊಂದು ಸಾವಿನ ನಂತರದ ಜೀವನವಾಗಿದೆ. ಮನುಸ್ಮೃತಿ ಹೇಳುತ್ತದೆ, ವೇದೋಖಿಲೋ ಧರ್ಮ ಮೂಲಂ. ಅಂದರೆ ವೇದವೇ ಧರ್ಮದ ಮೂಲ. ಆದ್ದರಿಂದ ನಾವು ವೇದಗಳ ಪ್ರಕಾರ ಮಾತು ಮಾತ್ರ ತೆಗೆದುಕೊಳ್ಳಬೇಕು. ಆದ್ದರಿಂದ ಧಾರ್ಮಿಕ ಗ್ರಂಥಗಳು ಎಲ್ಲ ಮಾನವರನ್ನು ಒಗ್ಗೂಡಿಸುತ್ತದೆ. ಮಾನವರನ್ನು ಒಗ್ಗೂಡಿಸಲು ಮತ್ತು ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಲು, ಸತ್ಯುಗವನ್ನು ತರಲು ದೇವವಾಣಿಯ ಜ್ಞಾನವು ಮೂಲ ಆಧಾರವಾಗುತ್ತದೆ. ಧನ್ಯವಾದಗಳು.